Find the area of parallelogram ABCD if three of its vertices are A 2, 4, B 2 plus root 3, 5 and C 2, 6. ಒಂದು ಪ್ಯಾರಲೋಗ್ರಾಮ್ ಇದೆ, ಅದರಲ್ಲಿ ಮೂರು ವರ್ಟಿಸಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಟು ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಅದರ ಕನ್ನಡ ವರ್ಷನ್ ಏನಿದೆ ಅಂತಂದರೆ 2, 4, 2 ಪ್ಲಸ್ ರೂಟ್ 3, 5 ಮತ್ತು 2, 6ಗಳು ಸಮಾಂತರ ಚತುರ್ಭುಜ ABCDಯ ಮೂರು ಶೃಂಗಗಳಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ರೆಫರೆನ್ಸ್ಗೆ ಒಂದು ಪ್ಯಾರಲೋಗ್ರಾಮ್ನ ತಗೊಳ್ಳೋಣ. ಕನ್ಸಿಡರ್ ದಿಸ್ ಈಸ್ ಅ ಪ್ಯಾರಲೋಗ್ರಾಮ್ ABCD. A, B, C ಆ್ಯಂಡ್ D. A ಪಾಯಿಂಟ್ ಏನಿದೆ ಅದರ ಕೋಆರ್ಡಿನೇಟ್ಸ್ ಏನಿದೆ ಅಂತಂದರೆ 2, 4. B ನ ಕೋಆರ್ಡಿನೇಟ್ಸ್ 2 ಪ್ಲಸ್ ರೂಟ್ 3, 5 ಆ್ಯಂಡ್ C ಪಾಯಿಂಟ್ನ ಕೋಆರ್ಡಿನೇಟ್ಸ್ ಏನಿದೆ ಅಂತಂದರೆ 2, 6. ಈ ಮೂರು ಪಾಯಿಂಟ್ಗಳನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು, ಏರಿಯಾ ಆಫ್ ದಿಸ್ ಪ್ಯಾರಲೋಗ್ರಾಮ್ ಫೈಂಡ್ ಮಾಡಬೇಕು. ಫಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಈ ಮೂರು ಪಾಯಿಂಟ್ಗಳು ಮಾತ್ರ ಕೊಟ್ಟಿರೋದ್ರಿಂದ ಈ ಮೂರು ಪಾಯಿಂಟ್ಗಳನ್ನು ಕಂಬೈನ್ ಮಾಡಿದರೆ ನಮಗೇನು ಬರುತ್ತೆ ಅಂದರೆ ವಿ ವಿಲ್ ಗೆಟ್ ಎ ಟ್ರಯಾಂಗಲ್. ನೋಡಿ, ಇಷ್ಟು ಜಾಯಿನ್ ಮಾಡಿಬಿಟ್ರೆ ABC ಇಸ್ ಅ ಟ್ರಯಾಂಗಲ್. ಮೂರು ವರ್ಟಿಸಸ್ಗಳು ಕೊಟ್ಟಿದ್ದಾಗ, ಟ್ರಯಾಂಗಲ್ನ ಮೂರು ವರ್ಟಿಸಸ್ಗಳು ಕೊಟ್ಟಿದ್ದಾಗ ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಆಮೇಲೆ ABC ಅನ್ನೋ ಟ್ರಯಾಂಗಲ್ ADC ಅನ್ನೋ ಟ್ರಯಾಂಗಲ್ಗೆ ಕಾಂಗ್ರುಯೆಂಟ್ ಬಿಕಾಸ್ AC is a diagonal of the parallelogram ABCD. So any diagonal of a parallelogram divides the parallelogram into two congruent triangles. So congruent triangles ಆಗಿರೋದ್ರಿಂದ ಏರಿಯಾ ಈಕ್ವಲ್ ಆಗಿರುತ್ತೆ. ಹಾಗಾಗಿ ABC ಟ್ರಯಾಂಗಲ್ನ ಏರಿಯಾ ಫೈಂಡ್ ಮಾಡಿಬಿಟ್ರೆ ADC ಟ್ರಯಾಂಗಲ್ನ ಏರಿಯಾ ಕೂಡ ಫೈಂಡ್ ಮಾಡಿದಂಗೆ ಅರ್ಥ. ಯಾಕಂದ್ರೆ ಎರಡು ಟ್ರಯಾಂಗಲ್ನ ಏರಿಯಾ ಈಕ್ವಲ್ ಆಗಿರುತ್ತೆ. ಸೊ ಒಂದು ಏರಿಯಾ ಫೈಂಡ್ ಮಾಡಿದ್ರೆ ಅದಕ್ಕೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಸಿಕ್ಕುತ್ತೆ. So we have to find area of the triangle ABC. A equal to ಅಲ್ಲ, ವರ್ಟಿಸ್ ಆಗಿರೋದ್ರಿಂದ A 2, 4 and the vertex B is 2 plus root 3, 5 and the vertex C 2, 6. ಫಸ್ಟ್ ವರ್ಟೆಕ್ಸ್ ಅನ್ನ x1, y1 ಅಂತ ಕರೆಯೋಣ. ಸೆಕೆಂಡ್ ವರ್ಟೆಕ್ಸ್ ಅನ್ನ x2, y2 ಅಂತ ಕರೆದ್ರೆ ಥರ್ಡ್ ವರ್ಟೆಕ್ಸ್ ಅನ್ನ x3, y3 ಅಂತ ಕರೀರಿ. ಏರಿಯಾ ಆಫ್ ಟ್ರಯಾಂಗಲ್ ABC, ಏರಿಯಾ ಆಫ್ ಟ್ರಯಾಂಗಲ್ ABC ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ ಅಂತಂದ್ರೆ 1/2 ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. This is the formula to find area of the triangle when the vertices are given. ನೋಡಿ, x1, x2, x3 ಇದೆ. ಇಲ್ಲಿ ಸರ್ಕ್ಯುಲರ್ ಆರ್ಡರ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಈ ಸಫಿಕ್ಸ್ಗಳು ಚೇಂಜ್ ಆಗ್ತಾ ಹೋಗ್ತದೆ. 1 2 3, 2 3 1, 3 1 2. ಸೊ ಈ ರೀತಿ ಫಾರ್ಮುಲಾ ಇದೆ, ಏನು ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಇದೆ. ಇಟ್ ಈಸ್ ಈಕ್ವಲ್ ಟು 1/2 ಇಂಟು x1 ಅಂತಂದ್ರೆ 2 ಇಂಟು y2 ಮೈನಸ್ y3 ದಟ್ ಈಸ್ 5 ಮೈನಸ್ 6 ಪ್ಲಸ್ x2 ಅಂತಂದ್ರೆ 2 ಪ್ಲಸ್ ರೂಟ್ 3, 2 ಪ್ಲಸ್ ರೂಟ್ 3 ಎರಡು ಟರ್ಮ್ಗಳಿರೋದ್ರಿಂದ ಬ್ರಾಕೆಟ್ ಯೂಸ್ ಮಾಡಿ ಬರೀತೀನಿ. y3 ಮೈನಸ್ y1, y3 ಮೀನ್ಸ್ 6 ಮೈನಸ್ y1 ಅಂತಂದ್ರೆ 4 ಪ್ಲಸ್ x3 ಅಂತಂದ್ರೆ 2 ಇದೆ, y1 ಮೈನಸ್ y2, y1 ಅಂತಂದ್ರೆ 4 ಮೈನಸ್ y2 ಅಂತಂದ್ರೆ 5. ಈಗ ಸಿಂಪ್ಲಿಫೈ ಮಾಡಿ ಇಟ್ ಈಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ 2 ಇಂಟು 5 ಮೈನಸ್ 6 ಅಂತಂದ್ರೆ ಮೈನಸ್ 1 ಪ್ಲಸ್ ಇಲ್ಲಿ 2 ಪ್ಲಸ್ ರೂಟ್ 3 ಆಸ್ ಇಟ್ ಈಸ್ ಇರಲಿ, ಇಲ್ಲಿ 6 ಮೈನಸ್ 4 ಈಸ್ ನಥಿಂಗ್ ಬಟ್ 2 ಪ್ಲಸ್ 2 ಇಂಟು 4 ಮೈನಸ್ 5 ಅಂತಂದ್ರೆ ಮೈನಸ್ 1. ದಿಸ್ ಇಸ್ ಈಕ್ವಲ್ ಟು 1/2 ಇನ್ ಬ್ರಾಕೆಟ್ 2 ಇಂಟು ಮೈನಸ್ 1 ಅಂತಂದ್ರೆ ಮೈನಸ್ 2. ಈ 2ನ 2 ಮತ್ತು ರೂಟ್ 3 ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 ಇಂಟು 2 ಅಂತಂದ್ರೆ 4 ಪ್ಲಸ್ 2 ಇಂಟು ರೂಟ್ 3 ಈಸ್ 2 ರೂಟ್ 3. ಅಗೇನ್ ಪ್ಲಸ್ 2 ಇಂಟು ಮೈನಸ್ 1 ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 1 2. ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ 2 ಇದೆ, ಇಲ್ಲಿ ಮೈನಸ್ 2 ಇದೆ, ಮೈನಸ್ 2 ಮೈನಸ್ 2 ಮೈನಸ್ 4 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 1/2 ಇಂಟು ಈ ಮೈನಸ್ 2 ಇಲ್ಲೊಂದಿರ್ತಕ್ಕಂಥ ಮೈನಸ್ 2 ಏನಾಯ್ತು, ಅಲ್ಲಿಗೆ ಮೈನಸ್ 4 ಆಯಿತು. ಇಲ್ಲಿ ಪ್ಲಸ್ 4 ಇದೆ, ಪ್ಲಸ್ 2 ರೂಟ್ 3 ಇದೆ. ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಯಿತು.
So that we get 1 by 2 into 2 root 3. Again 2 gets cancelled. It is equal to root 3 square units. ಇದೇನಿದು? ಇದು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಇಲ್ಲಿ ನಾವೇನ್ ಮಾಡ್ಬೋದು ನೆಕ್ಸ್ಟ್ ಅಂತಂದ್ರೆ ಒಂದು ರಿಸಲ್ಟ್ ನ ಬರೆದು ಪ್ರೊಸೀಡ್ ಮಾಡೋಣ. ಏನ್ ರಿಸಲ್ಟ್? AC is diagonal of parallelogram ABCD. Parallelogram ABCD ಅನ್ನೋ ಪ್ಯಾರಲೋಗ್ರಾಮ್ ನ ಡಯಾಗನಲ್ ಯಾವುದು ಅಂತಂದ್ರೆ AC. Therefore, triangle ABC will be congruent to triangle ADC. ADC will be congruent to triangle ADC. ADC ಆಗಿರ್ಲಿಕ್ಕಿಲ್ಲ, ಮೇ ಬಿ ABC ಹೌದಾ? ಎಗೆ CDA ADC ಅಂತ ಬರಿಬಾರ್ದು. ಆಕ್ಚುಲಿ ಅವುಗಳ ಕರೆಸ್ಪಾಂಡಿಂಗ್ ವರ್ಟಿಸಸ್ಗಳನ್ನ ಕರೆಕ್ಟಾಗಿ ಬರಿಬೇಕು ನಾವು. CDA triangle CDA. ಎಸ್, ಟ್ರಯಾಂಗಲ್ ABC will be congruent to triangle CDA. CDA ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ಟ್ರಯಾಂಗಲ್. Therefore, this implies area of triangle ABC will be equal to area of triangle CDA. That is equal to root 3 square units. ಹಾಗಾದ್ರೆ ಎರಡು ಟ್ರಯಾಂಗಲ್ಗಳ ಏರಿಯಾ ಎಷ್ಟಿರುತ್ತೆ ಅಂತಂದ್ರೆ ರೂಟ್ 3 ಸ್ಕ್ವೇರ್ ಯೂನಿಟ್ಸ್ ಆಗಿರುತ್ತೆ. ಹಾಗಾದ್ರೆ ಏರಿಯಾ ಆಫ್ ಲಾಸ್ಟ್ ಸ್ಟೆಪ್ ಬಂದಿದ್ದೀವಿ ನಾವೀಗ. ಏರಿಯಾ ಆಫ್ ಪ್ಯಾರಲೋಗ್ರಾಮ್. ನಾವು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ABCD is equal to area of triangle ABC plus area of triangle CDA. ಸೊ ಎರಡು ಟ್ರಯಾಂಗಲ್ಗಳ ಏರಿಯಾ ಕಂಬೈನ್ ಮಾಡಿದ್ರೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಸಿಗುತ್ತೆ ನಮಗೆ. Therefore, area of triangle ABC is root 3 and area of triangle CDA is also root 3. Therefore, root 3 plus root 3 will give 2 root 3 square units. This is the area of parallelogram ABCD. Next question is, draw a line segment AB of length 8 cm. Taking A as center, draw a circle of radius 4 cm. And taking B as center, draw another circle of radius 3 cm. Construct tangents to each circle from the center of other circle. ಅಂದ್ರೆ 8 ಸೆಂಟಿಮೀಟರ್ ಲೆಂತ್ ಇರ್ತಕ್ಕಂಥ ಒಂದು ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡಬೇಕು. ಅದಕ್ಕೆ AB ಅಂತ ಕೊಡಬೇಕು. ಆಮೇಲೆ A ನ ಸೆಂಟರ್ ಆಗಿ ಇಟ್ಕೊಂಡು 4 ಸೆಂಟಿಮೀಟರ್ ರೇಡಿಯಸ್ ಇರ್ತಕ್ಕಂಥ ಒಂದು ಸರ್ಕಲ್ ನ ಡ್ರಾ ಮಾಡಬೇಕು. B ನ ಸೆಂಟರ್ ಆಗಿ ತಗೊಂಡು 3 ಸೆಂಟಿಮೀಟರ್ ರೇಡಿಯಸ್ ಇರ್ತಕ್ಕಂಥ ಮತ್ತೊಂದು ಸರ್ಕಲ್ ನ ಡ್ರಾ ಮಾಡಬೇಕು. ಈ ರೀತಿ ಡ್ರಾ ಮಾಡಿ ಆದ್ಮೇಲೆ ಆ ಎರಡು ಸರ್ಕಲ್ಗಳಿಗೆ ಬೇರೊಂದು ಸರ್ಕಲ್ ನ ಸೆಂಟರ್ ಏನಿದೆ ಅದರಿಂದ ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಬೇಕು ಎರಡು ಸರ್ಕಲ್ಗಳಿಗೆ. ಇದು ಪ್ರಾಸೆಸ್. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ 8 ಸೆಂಟಿಮೀಟರ್ ಲೆಂತ್ ಇರ್ತಕ್ಕಂಥ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡೋಣ. ಸೊ ಇಲ್ಲಿಂದ 8 ಸೆಂಟಿಮೀಟರ್ ಇರಬೇಕು. 8 ಸೆಂಟಿಮೀಟರ್ ಇಲ್ಲಿ ಮೆಜರ್ ಆಗ್ತಾ ಇದೆ ನೋಡ್ರಿ. 5.67 ಸೆಂಟಿಮೀಟರ್. ಓಕೆ, 8 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡಿದ್ದೀವಿ. ಇದು ಬೇಕು ಅಂತಂದ್ರೆ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ನಾವು. ಇದು ಸದ್ಯಕ್ಕೆ ಇಷ್ಟೇ ಇರಲಿ. ಇಲ್ಲಿ ಬೇಕು ಅಂದ್ರೆ ಆಮೇಲೆ ತಗೊಳ್ಳೋಣ ಬಿಡ್ರಿ. ಇದಕ್ಕೆ ಏನಂತ ಕೊಡ್ಬೇಕಂತ ಹೇಳಿದರೆ ಹೆಸರು AB ಅಂತ ಕೊಡಬೇಕು. ಒಂದು ಕಡೆ A ಅಂತ ಕೊಡಿ, ಇನ್ನೊಂದು ಕಡೆ B ಅಂತ ಕೊಡಿ. ಈ ಲೈನ್ ಸೆಗ್ಮೆಂಟ್ ನ ಲೆಂತ್ ಎಷ್ಟಿದೆ? 8 ಸೆಂಟಿಮೀಟರ್. ಈಗ ಏನ್ ಮಾಡಬೇಕು? A ಅನ್ನೋದನ್ನ ಸೆಂಟರ್ ಆಗಿ ತಗೊಂಡು 4 ಸೆಂಟಿಮೀಟರ್ ರೇಡಿಯಸ್ ಇರೋ ತರ ಒಂದು ಸರ್ಕಲ್ ಡ್ರಾ ಮಾಡಬೇಕು. ಈಗ ನಾನು ಕಂಪಾಸ್ ತಗೊಳ್ತೀನಿ. ಕಂಪಾಸ್ ತಗೊಂಡು A ನ ಸೆಂಟರ್ ಆಗಿ ತಗೊಂಡು ಎಷ್ಟು ಸೆಂಟಿಮೀಟರ್ ರೇಡಿಯಸ್ ಇರಬೇಕು? 4 ಸೆಂಟಿಮೀಟರ್ ರೇಡಿಯಸ್ ಇರಬೇಕು. 4.2 ಆಯಿತು. 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ರೇಡಿಯಸ್ ಇರೋ ತರ ಈಗ ನಾನು ಏನು ಮಾಡ್ತೀನಿ, ಒಂದು ಸರ್ಕಲ್ನ ಡ್ರಾ ಮಾಡ್ತೀನಿ. ಓಕೆ, ಸೊ ವಿ ಆರ್ ಡ್ರಾಯಿಂಗ್ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ವಿತ್ A ಆಸ್ ಅ ಸೆಂಟರ್. ಸಿಮಿಲರ್ಲಿ ನೆಕ್ಸ್ಟ್ ಹೇಳ್ತಾರೆ ಅನದರ್ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್. B ನ ಸೆಂಟರ್ ಆಗಿ ತಗೊಂಡು ಮತ್ತೊಂದು ಸರ್ಕಲ್ ನ ಡ್ರಾ ಮಾಡಬೇಕು. ಅದರ ರೇಡಿಯಸ್ ಎಷ್ಟಿರಬೇಕು? 3 ಸೆಂಟಿಮೀಟರ್ ಇರಬೇಕು. ಈಗ ನಾನು ಸೆಂಟರ್ ಅಲ್ಲಿ ತಗೊಳ್ತೀನಿ, B ಹತ್ರ ತಗೊಳ್ತೀನಿ, ಬಟ್ ರೇಡಿಯಸ್ 3 ಸೆಂಟಿಮೀಟರ್ ಇರಬೇಕು. 3 ಸೆಂಟಿಮೀಟರ್ ರೆಡ್ಯೂಸ್ ಮಾಡ್ಕೊಳ್ಳೋಣ.
ಒಂದು ನಿಮಿಷ. ಕಾಣಿಸ್ತಾ ಇಲ್ಲಲ್ಲ ಅದು, ಅದಕ್ಕೆ ಓಕೆ 3.2 3 ಇದೆ ನೋಡ್ರಿ. ಈಗ ಬೇಕಿದ್ರೆ ನೋಡ್ರಿ, ನೋಡಿ 3.1 ಇದೆ. ಇಲ್ಲಿಂದ ಸ್ವಲ್ಪ 3 ಇದೆ ನೋಡ್ರಿ. ಈಗ 2.9 ಆಯ್ತಾ ಮತ್ತೆ? ಈಗ ಬಿ ಅನ್ನೋ ಪಾಯಿಂಟನ್ನು ನಾನು ಸೆಂಟರ್ ಆಗಿ ಇಟ್ಕೊಂಡು ಮತ್ತೊಂದು ಸರ್ಕಲ್ನ ಡ್ರಾ ಮಾಡೋಣ. ಸೊ ಸರ್ಕಲ್ ಬಿ. ಈಗೇನು ಮಾಡ್ಬೇಕಂತೆ, ಎ ಇಂದ ಈ ಸಣ್ಣ ಸರ್ಕಲ್ಗೆ ಟ್ಯಾಂಜೆಂಟ್ನ ಡ್ರಾ ಮಾಡಬೇಕು. ಬಿ ಅನ್ನೋ ಪಾಯಿಂಟಿಂದ ದೊಡ್ಡ ಸರ್ಕಲ್ಗೆ ಟ್ಯಾಂಜೆಂಟ್ನ ಡ್ರಾ ಮಾಡಬೇಕು. ಯಾವ ರೀತಿ ಡ್ರಾ ಮಾಡಬೇಕು ಅಂತಂದ್ರೆ ಪ್ರಾಸೆಸ್ ಏನಿದೆ ಅಂತಂದ್ರೆ, ಈ ರೀತಿ ಏನು ಲೈನ್ ಸೆಗ್ಮೆಂಟ್ ಡ್ರಾ ಮಾಡಿರ್ತೀವಿ, ಈಗ ಟ್ಯಾಂಜೆಂಟ್ ಡ್ರಾ ಮಾಡಬೇಕು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಅಂತಂದ್ರೆ ನಾವು ಅದರ ಮಿಡ್ ಪಾಯಿಂಟ್ ಅನ್ನ ಫೈಂಡ್ ಮಾಡಬೇಕು. ಮಿಡ್ ಪಾಯಿಂಟ್ ಯಾವ ರೀತಿ ಫೈಂಡ್ ಮಾಡಬೇಕು ಅಂತಂದ್ರೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ನ ಡ್ರಾ ಮಾಡೋದ್ರ ಮೂಲಕ ಮಿಡ್ ಪಾಯಿಂಟ್ ಅನ್ನ ಫೈಂಡ್ ಮಾಡಬಹುದು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಯಾವ ರೀತಿ ಫೈಂಡ್ ಮಾಡಬೇಕು, ಈಗ ನೆಕ್ಸ್ಟ್ ಕ್ವಶನ್ ಅದು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ, ಒಂದು ವರ್ಟೆಕ್ಸ್ ಅಲ್ಲಿ ಈ ಕಂಪಾಸ್ ಇಟ್ಟು, ಈ ಲೆಂತ್ ಏನಿದೆ ಎ ಬಿ ಯ ಲೈನ್ ಸೆಗ್ಮೆಂಟ್ ಲೆಂತ್ ಎಷ್ಟಿರುತ್ತಲ್ಲ ಅದರ ಮೋರ್ ದೆನ್ ಹಾಫ್. ಇಲ್ಲಿ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ ಎ ಬಿ ಇಸ್ 8 ಸೆಂಟಿಮೀಟರ್. ಅದರ ಮೋರ್ ದೆನ್ ಹಾಫ್ ಅಂತಂದ್ರೆ 4 ಸೆಂಟಿಮೀಟರ್ಗಿನ್ನ ಜಾಸ್ತಿ ಇರತಕ್ಕಂತ ಒಂದು ಮೆಜರ್ಮೆಂಟ್ ತಗೊಂಡು ಕಂಪಾಸ್ ಇಂದ ಎರಡೂ ಕಡೆನು, ಆ ಲೈನ್ ನ ಎರಡೂ ಕಡೆನು ಮೇಲೆ ಮತ್ತು ಕೆಳಗಡೆ ಆರ್ಕ್ ಗಳನ್ನ ಡ್ರಾ ಮಾಡಬೇಕು. ಅದೇ ಮೆಜರ್ಮೆಂಟ್ ತಗೊಂಡು ಮತ್ತೊಂದು ಪಾಯಿಂಟ್ ಅಲ್ಲಿ ಇಟ್ಟು ಮೊದಲು ಡ್ರಾ ಮಾಡಿರ್ತಕ್ಕಂಥ ಆರ್ಕ್ ಗಳನ್ನ ಕಟ್ ಮಾಡಬೇಕು. ಸೊ ಈ ರೀತಿ ಮಾಡಿದ್ರೆ ನಮಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಸಿಗುತ್ತೆ. ಈಗ ನೋಡಿ, ಇದು 8 ಸೆಂಟಿಮೀಟರ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತಗೊಳ್ತೀನಿ, 5.1 ತಗೊಂಡಿದ್ದೀನಿ. ಓಕೆ, 5.1 ತಗೊಂಡು ಈಗ ನಾನೇನ್ ಮಾಡಬೇಕು, ಮೇಲೊಂದು ಕೆಳಗಡೆ ಒಂದು ಆರ್ಕ್ ನ ಡ್ರಾ ಮಾಡಬೇಕು. ನಾನು ಮೇಲೊಂದು ಆರ್ಕ್ ಡ್ರಾ ಮಾಡ್ತೀನಿ, ಇಲ್ಲೊಂದು ಆರ್ಕ್ ಡ್ರಾ ಮಾಡ್ತೀನಿ. ಸಿಮಿಲರ್ಲಿ ಕೆಳಗಡೆ ಒಂದು ಆರ್ಕ್ ನ ಡ್ರಾ ಮಾಡ್ತೀನಿ. ಇಲ್ಲಿಂದ ಕೆಳಗಡೆ ಒಂದು ಆರ್ಕ್ ನ ಡ್ರಾ ಮಾಡಿದ್ದೀನಿ. ಇದೇ ಮೆಜರ್ಮೆಂಟ್ ತಗೊಂಡು ನಾನು ಬಿ ಅನ್ನೋ ಪಾಯಿಂಟ್ ಹತ್ರ ಬರ್ಬೇಕು. ಈಗ ಬಿ ಅನ್ನೋ ಪಾಯಿಂಟ್ ಹತ್ರ ಬಂದು ಈ ಮೊದಲೇ ಡ್ರಾ ಮಾಡಿರ್ತಕ್ಕಂಥ ಆರ್ಕ್ ನ ಕಟ್ ಮಾಡಬೇಕು. ಸೊ ಕಟ್ ಮಾಡೋ ಸಲುವಾಗಿ ನಾನು ಇದ್ರ ಹತ್ರ ತಂದು ನೋಡಿ ಕಟ್ ಮಾಡ್ತೀನಿ. ಇದನ್ನ ಕಟ್ ಮಾಡಿದ್ದೀನಿ. ಆಮೇಲೆ ಮೊದಲೇ ಡ್ರಾ ಮಾಡಿರ್ತಕ್ಕಂಥ ಮತ್ತೊಂದು ಆರ್ಕ್ ಇದೆ, ಇದನ್ನ ಮತ್ತೊಮ್ಮೆ ಕಟ್ ಮಾಡ್ತೀನಿ. ಈಗೇನ್ ಕಟ್ ಮಾಡಿದ್ನಲ್ಲ, ಈ ಕಟ್ ಮಾಡಿದಂತ ಆರ್ಕ್ ಗಳನ್ನ ನಾವೇನ್ ಮಾಡ್ಬೇಕು, ಜಾಯಿನ್ ಮಾಡ್ಬೇಕು. ಈ ಪಾಯಿಂಟ್ ಇಂದ ಕೆಳಗಡೆ ಇರ್ತಕ್ಕಂಥ ಪಾಯಿಂಟ್ ನ ಜಾಯಿನ್ ಮಾಡೋಣ. ಸೊ ಈ ರೀತಿ ಜಾಯಿನ್ ಮಾಡಿದಾಗ ಮೊದಲೇ ಏನ್ ಲೈನ್ ಸೆಗ್ಮೆಂಟ್ ಇತ್ತಲ್ಲ ಎ ಬಿ, ಅದನ್ನ ಒಂದು ಪಾಯಿಂಟ್ ಅಲ್ಲಿ ಅದು ಕಟ್ ಮಾಡ್ಕೊಂಡು ಹೋಗಿರ್ತದೆ. ಈ ಪಾಯಿಂಟ್ ಏನಾಗಿರುತ್ತೆ ಅಂತಂದ್ರೆ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಎ ಬಿ. ನೋಡಿ, ದೊಡ್ಡ ಲೈನ್ ಸೆಗ್ಮೆಂಟ್, ದೊಡ್ಡ ಸರ್ಕಲ್ ಏನಿದೆ ಅದರ ಮೇಲೇನೆ ಬಂದಿದೆ, ಅದಕ್ಕೆ ಟಚ್ ಆಗಿದೆ. ಯಾಕೆಂತಂದ್ರೆ ಇದರ ರೇಡಿಯಸ್ ಎಷ್ಟಿದೆ, 4 ಸೆಂಟಿಮೀಟರ್. ಎ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ಲೆಂತ್ 8 ಸೆಂಟಿಮೀಟರ್ ಇದೆ, ಅದಕ್ಕೆ ಅರ್ಧ ಅಂತಂದ್ರೆ 4 ಸೆಂಟಿಮೀಟರ್. ಅದಕ್ಕೇನೆ ದೊಡ್ಡ ಸರ್ಕಲ್ಗೆ ಟಚ್ ಆಗಿದೆ. ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎರಡೂ ಲೈನ್ ಸೆಗ್ಮೆಂಟ್, ಎರಡು ಸರ್ಕಲ್ ನ ಟಚ್ ಆಗೋ ತರ ಬರ್ಬೋದು, ಅಥವಾ ಮಿಡ್ಲ್ ಬರ್ಬೋದು, ಅಥವಾ ಯಾವ್ದಾದ್ರು ಒಂದು ಸರ್ಕಲ್ ನ ಒಳಗಡೆ ಕೂಡ ಬರ್ಬೋದು. ಸೊ ಇದನ್ನ ನಮಗೆ ಗೊತ್ತಿರಬೇಕು. ಓಕೆ, ಅವೆರಡರ ನಡುವೆನೆ ಬರಬೇಕು, ಟಚ್ ಆಗದೇನೆ ಬರಬೇಕು, ಈ ರೀತಿ ಏನು ರೂಲ್ ಇಲ್ಲ, ಎಲ್ಲಿ ಬೇಕಾದ್ರೂ ಬರ್ಬೋದು ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಈಗ ನೆಕ್ಸ್ಟ್ ನಮ್ ಕೆಲಸ ಏನು ಅಂತಂದ್ರೆ, ಇದನ್ನ ಸೆಂಟರ್ ಆಗಿ ಇಟ್ಕೊಂಡು, ಈಗೇನ್ ಪಾಯಿಂಟ್ ನಮಗೆ ಸಿಕ್ಕಿದೆ ಇಲ್ಲಿ, ಇದನ್ನ ಸೆಂಟರ್ ಆಗಿ ಇಟ್ಕೊಂಡು ಎ ಅಥವಾ ಬಿ ರೇಡಿಯಸ್ ಇರೋ ತರ ಮತ್ತೊಂದು ಸರ್ಕಲ್ ನ ನಾವು ಡ್ರಾ ಮಾಡಬೇಕು. ಈಗ ಇದೇ ಸೆಂಟರ್ ಆಗಿ ತಗೊಳ್ತೀವಿ. ಈಗ ಯಾವುದು ಇಲ್ಲೇನ್ ಟಚ್ ಆಗಿದೆ ಇದನ್ನ ಸೆಂಟರ್ ಆಗಿ ತಗೊಂಡು ಈಗ ಬಿ ಅನ್ನೋ ಪಾಯಿಂಟ್ ನಮಗೆ ರೇಡಿಯಸ್ ಆಗ್ತದೆ. ಬಿ ಅನ್ನೋ ಪಾಯಿಂಟ್ ರೇಡಿಯಸ್ ಅಂತಂದ್ರೆ 4 ಸೆಂಟಿಮೀಟರ್ ಆಕ್ಚುಲಿ. ಇದು ರೇಡಿಯಸ್ ಆಗಿ ಈಗ ಮತ್ತೊಂದು ಸರ್ಕಲ್ ನ ಡ್ರಾ ಮಾಡಬೇಕು. ಅದು ಆಕ್ಚುಲಿ ಎರಡು ಸರ್ಕಲ್ಗಳನ್ನ ಟಚ್ ಮಾಡ್ಕೊಂಡು ಹೋಗ್ತದೆ. ಈಗ ಮತ್ತೊಂದು ಸರ್ಕಲ್ ಡ್ರಾ ಮಾಡಿದ್ವಿ. ಈಗ ನೋಡಿ, ಇಲ್ಲೊಂದು ಪಾಯಿಂಟ್ ಸಿಕ್ತು ನಮಗೆ. ಈ ಪಾಯಿಂಟ್ ಅನ್ನ ಬಿ ಜೊತೆ ಜಾಯಿನ್ ಮಾಡಬೇಕು, ಈ ಪಾಯಿಂಟ್ ಅನ್ನ ಬಿ ಜೊತೆ ಜಾಯಿನ್ ಮಾಡಬೇಕು. ಈ ದೊಡ್ಡ ಸರ್ಕಲ್ಗೆ ಈ ಬಿ ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್, ಚಿಕ್ಕ ಸರ್ಕಲ್ಗೆ ಎ ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್ ಆಗಿ ಕೆಲಸ ಮಾಡ್ತದೆ. ಈ ರೀತಿ ಈ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಎರಡಕ್ಕೂ ಡ್ರಾ ಮಾಡಿದ್ರೆ 2 ಟ್ಯಾಂಜೆಂಟ್ ಗಳು ಸಿಗುತ್ತೆ. ಅದೇ ರೀತಿ ಎ ಅನ್ನೋ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಚಿಕ್ಕ ಸರ್ಕಲ್ಗೆ ಡ್ರಾ ಮಾಡಿದ್ರೆ ಮತ್ತೊಂದು ಮತ್ತೆ 2 ಟ್ಯಾಂಜೆಂಟ್ ಗಳು ಸಿಗ್ತದೆ. ಅದನ್ನ ನಾನು ಈ ರೆಡ್ ಕಲರ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿಂದ ಎಲ್ಲಿಗೆ,
ಈ ಪಾಯಿಂಟ್ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀನಿ. ಸಿಮಿಲರ್ಲಿ ಇದೇ ಎ ಅನ್ನೋ ಪಾಯಿಂಟ್ ಇಂದ ಮತ್ತೊಮ್ಮೆ ಇಲ್ಲಿಗೆ ಡ್ರಾ ಮಾಡ್ತೀನಿ. ಇದು ಚಿಕ್ಕ ಸರ್ಕಲ್ಗೆ ಎರಡು ಟ್ಯಾಂಜೆಂಟ್ಗಳು. ಸಿಮಿಲರ್ಲಿ ಈ ಪಾಯಿಂಟ್ ಇಂದ ಬಿಗೆ ಒಂದು ಟ್ಯಾಂಜೆಂಟ್, ಅದೇ ರೀತಿ ಈ ಪಾಯಿಂಟ್ ಇಂದ ಮತ್ತೊಂದು ಟ್ಯಾಂಜೆಂಟ್ ಬಿಗೆನೆ. ಸೊ ಇಲ್ಲಿ ಒಟ್ಟು 4 ಟ್ಯಾಂಜೆಂಟ್ಗಳು ಬರುತ್ತೆ. ಅದಕ್ಕೆ ಬೇಕಿದ್ರೆ ಹೆಸರುಗಳನ್ನ ಕೊಡಬಹುದು ನಾವು. ಇಲ್ಲಿ ಕೆ ಎಲ್ ಎಂ ಎನ್ ಅಂತ ಕರೆಯೋಣ. ಇಲ್ಲಿ ಟ್ಯಾಂಜೆಂಟ್ಸ್ ಯಾವುದು? ದೊಡ್ಡ ಸರ್ಕಲ್ ಇದಕ್ಕೆ C1 ಅಂತ ಕರೆದ್ರೆ, ಇದಕ್ಕೆ C2 ಅಂತ ಕರೆದ್ರೆ, C1 ಸರ್ಕಲ್ಗೆ ಟ್ಯಾಂಜೆಂಟ್ಗಳು ಯಾವುದು ಅಂತಂದ್ರೆ KB ಅಂಡ್ LB. C2 ಸರ್ಕಲ್ಗೆ ಟ್ಯಾಂಜೆಂಟ್ಸ್ ಯಾವುದು ಅಂತಂದ್ರೆ MA ಅಂಡ್ NA ಅಥವಾ AM AN. ದೀಸ್ ಟು ಅಂಡ್ ದೀಸ್ ಟು ಆರ್ ದ ಟ್ಯಾಂಜೆಂಟ್ಸ್ ಟು ದ ಗಿವನ್ ಸರ್ಕಲ್ಸ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಟ್ಯಾಂಜೆಂಟ್ಗಳನ್ನ ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ವೆನ್ x ಈಕ್ವಲ್ಸ್ ಟು 2 + √3. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಅಂತ ಇದೆ. ಇದನ್ನ ನಾನೆಂತ ಬರ್ಕೊಳ್ತೀನಿ ಅಂದ್ರೆ x² ಪ್ಲಸ್ ಈ 1/x² ಇದೆಯಲ್ಲ ಅದನ್ನ 1/x² ಅಂತ ಬರಿಬಹುದು. ಫಸ್ಟ್ಗೆ ನಾನು 1/x ವ್ಯಾಲ್ಯೂ ಫೈಂಡ್ ಮಾಡ್ತೀನಿ, ಆಮೇಲೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. x 2 + √3 ಇದೆ ಅಂತಂದ್ರೆ 1/x ಏನಾಗುತ್ತೆ ಅಲ್ಲಿಗೆ 1/2 + √3 ಆಗ್ತದೆ. ಡಿನಾಮಿನೇಟರ್ ಅಲ್ಲಿ ಇರಾಷನಲ್ ನಂಬರ್ ಬಂತು, ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡ್ತೀನಿ ನಾನು ಇಲ್ಲಿ. 2 + √3 ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ 2 - √3. ಅದನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀನಿ, ಜೊತೆಗೆ ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡ್ತೀನಿ. ಸೊ 2 - √3 ಎರಡಕ್ಕೂ ಮಲ್ಟಿಪ್ಲೈ ಮಾಡಿದೆ. 1 × 2 - √3 ಇಸ್ ನಥಿಂಗ್ ಬಟ್ 2 - √3. ಡಿನಾಮಿನೇಟರ್ ಇದೆ a + b × a - b ಫಾರ್ಮಲ್ ಇದೆ. ಇಟ್ ಈಸ್ ನಥಿಂಗ್ ಬಟ್ a² - b². ದಟ್ ಈಸ್ 2² - √3². ದಿಸ್ ಇಸ್ ಈಕ್ವಲ್ ಟು 2 - √3 ಡಿವೈಡ್ ಬೈ 2² ಅಂತಂದ್ರೆ 4 -√3² ಅಂತಂದ್ರೆ 3. ದಿಸ್ ಇಸ್ ಈಕ್ವಲ್ ಟು 2 - √3 ಡಿವೈಡ್ ಬೈ 4 - 3 ಅಂತಂದ್ರೆ 1. ದೇರ್ಫೋರ್ ವಿ ಗೆಟ್ 2 - √3. ಇದೇನಿದು 1/x. x ಅಂತಂದ್ರೆ 2 + √3, 1/x ಅಂದ್ರೆ 2 - √3. ಈ ಫಾರ್ಮದಲ್ಲಿ ಈ ಒಂದು ವ್ಯಾಲ್ಯೂ ಇದರಲ್ಲಿ ಹಾಕಿ, ಎಕ್ಸ್ಪ್ರೆಷನ್ x² + 1/x² ಇದೆಯಲ್ಲ ಅದರಲ್ಲಿ ಹಾಕಿ. x² ಇದೆ, x² ಅಂತಂದ್ರೆ 2 + √3 ಹೋಲ್ ಸ್ಕ್ವೇರ್ ಪ್ಲಸ್ 1/x² ಇದೆ. 1/x ಅಂದ್ರೆ 2 - √3. ಅದಕ್ಕೆ ಮತ್ತೆ ಹೋಲ್ ಸ್ಕ್ವೇರ್ ಮಾಡಬೇಕು, 2 - √3 ಹೋಲ್ ಸ್ಕ್ವೇರ್. ಈಗ ಇದು ಫಸ್ಟ್ ಟರ್ಮ್ a + b ಹೋಲ್ ಸ್ಕ್ವೇರ್ ಆಯ್ತು, ಎರಡನೇದು a - b ಹೋಲ್ ಸ್ಕ್ವೇರ್ ಆಯ್ತು. ಅದನ್ನ a + b ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್ ಪ್ರಕಾರ ಎಕ್ಸ್ಪ್ಯಾಂಡ್ ಮಾಡಿದ್ರೆ a² ಪ್ಲಸ್ b² ಅಂದ್ರೆ √3 ಹೋಲ್ ಸ್ಕ್ವೇರ್ ಪ್ಲಸ್ 2ab 2 × 2 × √3 2ab ಪ್ಲಸ್ ಇದು a - b ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ 2² ಪ್ಲಸ್ √3 ಹೋಲ್ ಸ್ಕ್ವೇರ್ ಮೈನಸ್ 2ab 2 × 2 × √3. ನೋಡಿ ಇಲ್ಲಿ ಪ್ಲಸ್ 2 × 2 × √3 ಇದೆ, ಇಲ್ಲಿ ಮೈನಸ್ 2 × 2 √3 ಇದೆ. ಸೊ ಎರಡು ಕೂಡ ಕ್ಯಾನ್ಸಲ್ ಆಯ್ತು. ಇಟ್ ಈಸ್ ಈಕ್ವಲ್ ಟು 2² ಅಂತಂದ್ರೆ 4 ಪ್ಲಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 3 ಉಳಿತು. ಇಲ್ಲಿ ಅಗೇನ್ 2² ಮೀನ್ಸ್ 4 ಪ್ಲಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 3. ವಿ ಗೆಟ್ 4 4 8 3 3 6 8 6 14. Therefore answer is 14. Next question is, a storage tank consists of a circular cylinder with a hemisphere adjoined on either end. The external diameter of the cylinder is 1.4 meter and its length is 5 meter. Calculate the cost of painting it on the outside at the rate of 20 rupees per meter square. ನಮಗೆ ಟೋಟಲ್ ಔಟ್ಸೈಡ್ ಏರಿಯಾ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದ್ರೆ ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಸಿಗ್ತದೆ. ರೆಫರೆನ್ಸ್ಗೆ ನಾವೇನ್ ಮಾಡೋಣ, ಒಂದು ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಆಕ್ಚುಲಿ ಏನಿದೆ ಅಂತಂದ್ರೆ ಒಂದು ಸಿಲಿಂಡರ್ ಇದೆ. ಒಂದು ಸಿಲಿಂಡರ್ ಇದೆ ಈ ತರ.
ಈ ರೀತಿ ಒಂದು ಸಿಲಿಂಡರ್ ಇದೆ. ಆದರೆ ಈ ಸಿಲಿಂಡರ್ನ ಎರಡೂ ಕಡೆ ಏನ್ ಮಾಡಿದ್ದಾರೆ ಅಂತಂದ್ರೆ ಎರಡು ಹೆಮಿಸ್ಫಿಯರ್ಗಳಿದೆ. ಹೆಮಿಸ್ಫಿಯರ್ ಅಂತಂದ್ರೆ ಅರ್ಧ ಸ್ಪಿಯರ್ಗಳು. ಮೇಲ್ಗಡೆ ಒಂದು ಹೆಮಿಸ್ಫಿಯರ್ ಇದೆ ಈ ರೀತಿ, ಕೆಳಗಡೆ ಕೂಡ ಒಂದು ಹೆಮಿಸ್ಫಿಯರ್ ಇದೆ. ಐದರ್ ಎಂಡ್ ಅಂತ ಹೇಳಿದ್ದಾರೆ. ಎರಡೂ ಕಡೆನೂ ಹೆಮಿಸ್ಫಿಯರ್ಗಳಿದೆ. ಮೇಲೊಂದು ಹೆಮಿಸ್ಫಿಯರ್ ಅಂಡ್ ಕೆಳಗಡೆ ಒಂದು ಹೆಮಿಸ್ಫಿಯರ್ ಈ ರೀತಿ ಇದೆ. ಆಮೇಲೆ ಮತ್ತೇನ್ ಡಾಟಾ ಕೊಟ್ಟಿದ್ದಾರೆ ಅಂತಂದ್ರೆ ದ ಎಕ್ಸ್ಟರ್ನಲ್ ಡಯಾಮೀಟರ್ ಆಫ್ ದ ಸಿಲಿಂಡರ್ ಈಸ್ 1.4 ಮೀಟರ್. ಟೋಟಲ್ ಡಯಾಮೀಟರ್ 1.4 ಇದೆ. ಡಿ ಈಕ್ವಲ್ ಟು 1.4 ಮೀಟರ್ ಅಂತಂದ್ರೆ ರೇಡಿಯಸ್ 1.4 ಮೀಟರ್ನ ಅರ್ಧ, ದಟ್ ಈಸ್ 0.7 ಮೀಟರ್. ದೇರ್ಫೋರ್ ರೇಡಿಯಸ್ ಆಫ್ ದ ಸಿಲಿಂಡರ್ ಎಷ್ಟಾಯ್ತು ಅಲ್ಲಿಗೆ 0.7 ಮೀಟರ್ ಆಯ್ತು. ಇದು ರೇಡಿಯಸ್. ಇದೇ ರೇಡಿಯಸ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂತಂದ್ರೆ ಹೆಮಿಸ್ಫಿಯರ್ಗೂ ಕೂಡ ರೇಡಿಯಸ್ ಆಗಿ ಕೆಲಸ ಮಾಡುತ್ತೆ ಇದು. ದೇರ್ಫೋರ್ ರೇಡಿಯಸ್ ಆಫ್ ದ ಸಿಲಿಂಡರ್, ರೇಡಿಯಸ್ ಆಫ್ ದ ಹೆಮಿಸ್ಫಿಯರ್ ಬೋತ್ ಆರ್ 0.7 ಮೀಟರ್ ಓನ್ಲಿ. ಆಮೇಲೆ ಹೈಟ್ 5 ಮೀಟರ್ ಇದೆ. ನೋಡಿ ರೇಡಿಯಸ್ 0.7 ಮೀಟರ್ ಅಂತಂದ್ರೆ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ 0.7 ಮೀಟರ್ ಇರುತ್ತೆ. ಸಿಮಿಲರ್ಲಿ ಕೆಳಗಡೆ ಕೂಡ ಇಲ್ಲಿಂದ ಇಲ್ಲಿಗೆ 0.7 ಮೀಟರ್, ಯಾಕಂದ್ರೆ ಇದು ಹೆಮಿಸ್ಫಿಯರ್ನ ಹೈಟ್, ಇದು ಕೂಡ ಹೆಮಿಸ್ಫಿಯರ್ನ ಹೈಟ್. ಸೊ ಹೆಮಿಸ್ಫಿಯರ್ನ ಹೈಟ್ ಈಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ದ ಹೆಮಿಸ್ಫಿಯರ್. ಎಷ್ಟಾಗುತ್ತೆ ಅಲ್ಲಿಗೆ 0.7. ಟೋಟಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಅವರು ಅಂತಂದ್ರೆ 5 ಮೀಟರ್ ಕೊಟ್ಟಿದ್ದಾರೆ. ಟೋಟಲ್ ಆ ಒಂದು ಸ್ಟೋರೇಜ್ ಟ್ಯಾಂಕ್ ನ ಲೆಂತ್ 5 ಮೀಟರ್ ಇದೆ. ಟೋಟಲ್ 5 ಮೀಟರ್ ಇದೆ. ಮೇಲ್ಗಡೆ 0.7 ಮೀಟರ್, ಕೆಳಗಡೆ 0.7 ಮೀಟರ್ ಹೆಮಿಸ್ಫಿಯರ್ ಇದೆ. ಹಾಗಾದ್ರೆ ಬರೀ ಸಿಲಿಂಡರ್ ಮಾತ್ರ ಲೆಕ್ಕ ತಗೊಂಡ್ರೆ ಅದರ ಲೆಂತ್, ಸಿಲಿಂಡರ್ ನ ಲೆಂತ್ ಎಷ್ಟಾಗುತ್ತೆ ಅಂತಂದ್ರೆ ಈ 5 ಟೋಟಲ್ ಅಲ್ಲಿ ಈ 0.7 ಅಂದ್ರೆ 1.4 ಎರಡು ಆಡ್ ಮಾಡಿದ್ರೆ 1.4 ಆಯ್ತು. ಆ 1.4 ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು. 5 ಅಲ್ಲಿ 1.4 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಐ ಥಿಂಕ್ ವಿ ಗೆಟ್ 3.6. ಎಸ್, ದೇರ್ಫೋರ್ height of the cylinder is 3.6 ಮೀಟರ್. 3.6 ಮೀಟರ್ ಇದು ರೈಟ್. ಈಗ ನಾವೇನ್ ಮಾಡಬೇಕು ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ಯಾವ್ಯಾವ್ದ ಸಾಲಿಡ್ ಫಿಗರ್ ಗಳ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು ಅಂತಂದ್ರೆ ಮೇಲ್ಗಡೆ ಒಂದು ಹೆಮಿಸ್ಫಿಯರ್ ಇದೆ, ಕೆಳಗಡೆ ಒಂದು ಹೆಮಿಸ್ಫಿಯರ್ ಇದೆ. ಎರಡನ್ನು ಕಂಬೈನ್ ಮಾಡಿ ನಾನೇನಂತ ಟ್ರೀಟ್ ಮಾಡ್ತೀನಿ, ಒಂದು ಸ್ಪಿಯರ್ ಅಂತ ಟ್ರೀಟ್ ಮಾಡ್ತೀನಿ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ಆಮೇಲೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್, ಇಷ್ಟನ್ನ ಫೈಂಡ್ ಮಾಡಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸ್ಟೋರೇಜ್ ಟ್ಯಾಂಕ್ ಸಿಗ್ತದೆ ನಮಗೆ. ಸೊ CSA ಆಫ್ ಟ್ಯಾಂಕ್, ಜಸ್ಟ್ ಟ್ಯಾಂಕ್ ಅಂತ ಬರೀತೀನಿ, ಈಸ್ ಈಕ್ವಲ್ ಟು CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಸ್ಪಿಯರ್. ಹೆಮಿಸ್ಫಿಯರ್ ಅಂತ ಬರೆಯಲ್ಲ, ಯಾಕಂದ್ರೆ ಮೇಲೊಂದು ಕೆಳಗೊಂದು ಎರಡನ್ನು ಕಂಬೈನ್ ಮಾಡಿ ಒಂದು ಸ್ಪಿಯರ್ ಅಂತ ಟ್ರೀಟ್ ಮಾಡ್ತೀನಿ. ಯಾಕಂದ್ರೆ ಎರಡು ಸ್ಪಿಯರ್ ಗಳ ರೇಡಿಯಸ್ ಸೇಮ್ ಇರೋದ್ರಿಂದ ಕಂಬೈನ್ ಮಾಡಿದ್ರೆ ಒಂದು ಸ್ಪಿಯರ್ ಲೆಕ್ಕ ಅದು. ಫಾರ್ಮುಲಾ ಏನಿದೆ ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನಿದೆ 2πRh ಫಾರ್ಮುಲಾ ಇರೋದು. 2πRh ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನಿದೆ ಅಂತಂದ್ರೆ 4πr² ಇದೆ. 4πr². ದಿಸ್ ಇಸ್ ಈಕ್ವಲ್ ಟು 2 ಇಂಟು ಪೈ ಅಂತಂದ್ರೆ 22/7 ಇಂಟು ಆರ್ ಅಂದ್ರೆ ರೇಡಿಯಸ್ ದಟ್ ಈಸ್ 0.7 ಇಂಟು ಹೈಟ್ 3.6 ಇದೆ, height of the cylinder, plus 4 into 22/7 into r square ಅಂದ್ರೆ 0.7 into 0.7. ಈಗ ಡಿವೈಡ್ ಮಾಡಿದ್ರೆ 7 1s 7 0.1s 7 1s 7 0.1s. Now it is equal to 2 into 22 into 0.1 ಅನ್ನ 1/10 ಅಂತ ಬರ್ಕೊಳ್ತೀನಿ. 3.6 ಅನ್ನ 36/10 ಅಂತ ಬರ್ಕೊಳ್ತೀನಿ. ಪ್ಲಸ್ 4 into 22 into 0.1 ಅನ್ನ 1/10 into 0.7 ನ 7/10 ಅಂತ ಬರೆಯೋಣ. ಈಗ ಡಿವೈಡ್ ಮಾಡಿ 2 1s 2 5s 2 11s 2 5s. Similarly here 2 11s 2 5s 2 2s 2 5s. This is equal to 11 ಮತ್ತು 36 ನ ಮಲ್ಟಿಪ್ಲೈ ಮಾಡಿದ್ರೆ we get 396 divided by 5 5s 25 ಪ್ಲಸ್ ಇಲ್ಲಿ ಎಷ್ಟಾಗ್ತದೆ ಅಂದ್ರೆ 7 11s 77 ಇಂಟು 2 ಇದೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 154 ಬರುತ್ತೆ. 154 ಡಿವೈಡೆಡ್ ಬೈ 5 5s 25.
ಡಿನಾಮಿನೇಟರ್ಗಳು ಸೇಮ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು ನ್ಯೂಮರೇಟರ್ ಅಲ್ಲಿ. 6 4 10 ಕ್ಯಾರಿ 1 9 1 10 5 15 ದಶಕ 1 3 4 5 550 ಡಿವೈಡೆಡ್ ಬೈ 25. 25 ಡಿವೈಡ್ ಮಾಡೋಣ. 25 1 ಜಾ 25, 25 2 ಜಾ 50, 5 ಉಳಿಯಿತು, ಅಗೇನ್ 50 ಆಯಿತು, 25 2 ಜಾ 50. ಸೊ ಎಷ್ಟು ಏರಿಯಾ ಬಂತು ಅಂದ್ರೆ 22 ಮೀಟರ್ ಸ್ಕ್ವೇರ್. ಇದು ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಆಫ್ ದ ಟ್ಯಾಂಕ್. ನಾವು ಫೈಂಡ್ ಮಾಡಬೇಕಾಗಿರೋದು ಕಾಸ್ಟ್. ನಾವು ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ ಈಗ ಆಲ್ರೆಡಿ. ಕಾಸ್ಟ್ ಆಫ್ ದ ಪೇಂಟಿಂಗ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಪೇಂಟಿಂಗ್. ಕಾಸ್ಟ್ ಆಫ್ ಪೇಂಟಿಂಗ್ ಈಕ್ವಲ್ಸ್ ಟು ನೋಡಿ, 1 ಮೀಟರ್ ಸ್ಕ್ವೇರ್ಗೆ 20 ರೂಪಾಯಿ ಆದ್ರೆ 22 ಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ? 22 ಇಂಟು 20. Therefore, cost of painting equal to 22 into 20 rupees. It is equal to rupees 440. ಎಷ್ಟು ರೂಪಾಯಿ ಆಗುತ್ತೆ ಅಂದ್ರೆ 440 ರೂಪಾಯಿ ಆಗ್ತದೆ. Next question is, if cosec theta minus sin theta equal to m and sec theta minus cos theta equal to n, then find the value of m square n square in bracket m square plus n square plus 3. ಇಲ್ಲಿ m ಅಂತಂದ್ರೆ cosec theta minus sin theta, ಇನ್ನು n ಅಂತಂದ್ರೆ sec theta minus cos theta. cosec ಅಂತಂದ್ರೆ 1 by sin, because cosec is reciprocal of sin. Therefore, cosec ಅನ್ನ ನಾವು sin 1 by sin ಅಂತ ಬರಿಬಹುದು, minus sin theta. Similarly here sec means 1 by cos minus cos theta. ಈಗ LCM ತಗೊಂಡ್ರೆ sin ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, so we get 1 minus sin square theta. 1 minus sin square theta divided by sin theta. ಇಲ್ಲಿ LCM ತಗೊಂಡ್ರೆ cos square ಆಯಿತು, so 1 minus cos square theta divided by cos theta. 1 minus sin square theta ಅಂತಂದ್ರೆ ಐಡೆಂಟಿಟಿ ಪ್ರಕಾರ we know that it is cos square theta. 1 minus sin square is cos square. Cos square theta divided by sin theta. Similarly 1 minus cos square ಅಂತಂದ್ರೆ sin square. Sin square theta divided by cos theta. ಇದೇನಿದು? ಇದು n, ಇದು m. ಈಗ ನಾವೇನ್ ಫೈಂಡ್ ಮಾಡ್ಬೇಕಲ್ಲ ಅಲ್ಲಿಗೆ ಬರೋಣ. m square n square. m ಸ್ಕ್ವೇರ್ ಅಂತಂದ್ರೆ ಇಲ್ಲೇ ಬರ್ಕೊಂಡ್ರೆ m ಸ್ಕ್ವೇರ್ ಅಂತಂದ್ರೆ ಇದೇನಾಯ್ತು ಅಲ್ಲಿಗೆ, ಇದು ಹೋಲ್ ಸ್ಕ್ವೇರ್ ಆಯ್ತು. ಹೋಲ್ ಸ್ಕ್ವೇರ್ ಅಂತಂದ್ರೆ cos to the power of 4 theta divided by sin square theta. ಇಲ್ಲಿ n ಸ್ಕ್ವೇರ್ ಅಂತಂದ್ರೆ ಇದು ಹೋಲ್ ಸ್ಕ್ವೇರ್ ಆಯ್ತು, sin to the power of 4 theta divided by cos square theta. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, m ಸ್ಕ್ವೇರ್ n ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು m ಸ್ಕ್ವೇರ್ ಅಂತಂದ್ರೆ cos to the power of 4 theta divided by sin square theta into sin to the power of 4 theta divided by cos square theta. ಇದು m ಸ್ಕ್ವೇರ್ n ಸ್ಕ್ವೇರ್ ಆಯ್ತು. ಬ್ರಾಕೆಟ್ ಒಳಗಡೆ m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್. m ಸ್ಕ್ವೇರ್ ಅಂತಂದ್ರೆ cos to the power of 4 theta by sin square theta. ಇದು m ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಅಂತಂದ್ರೆ sin to the power of 4 theta divided by cos square theta plus 3. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಸ್ಕ್ವೇರ್ ಕಂಪ್ಲೀಟ್ ಆಗಿ ಹೋಗ್ಲಿ, ಇಲ್ಲಿ ಕಾಸ್ ಟು ದ ಪವರ್ ಆಫ್ 4 ಇತ್ತಲ್ಲ ಅದರಲ್ಲಿ 2 ಕಾಸ್ಗಳು ಹೋಗ್ಲಿ. ಸೈನ್ ಸ್ಕ್ವೇರ್ ಕಂಪ್ಲೀಟ್ ಆಗಿ ಹೋಗ್ಲಿ, ಇಲ್ಲಿ ಸೈನ್ ಟು ದ ಪವರ್ ಆಫ್ 4 ಇತ್ತಲ್ಲ ಅದರಲ್ಲಿ 2 ಹೋಗ್ಲಿ. ಸೊ ಏನು ಉಳಿತಿಲ್ಲಿ? ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಮಾತ್ರ ಉಳಿಯಿತು. ಇಟ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ. ಇಲ್ಲಿ LCM ತಗೊಂಡ್ರೆ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ LCM ಬರುತ್ತೆ. ಸೊ ಕಾಸ್ ಸ್ಕ್ವೇರ್ ಇಲ್ಲಿಗೆ ಮಲ್ಟಿಪ್ಲೈ ಆಗ್ತದೆ, ಸೈನ್ ಸ್ಕ್ವೇರ್ ಇಲ್ಲಿಗೆ ಮಲ್ಟಿಪ್ಲೈ ಆಗ್ತದೆ, 3 ಜೊತೆಗೆ ಇವೆರಡೂ ಮಲ್ಟಿಪ್ಲೈ ಆಗ್ತದೆ. Therefore, cos to the power of 4 into cos square ಅಂತಂದ್ರೆ cos to the power of 6 theta plus sin to the power of 4 into sin square ಅಂತಂದ್ರೆ sin to the power of 6 theta plus 3 ಜೊತೆಗೆ ಇವೆರಡೂ ಮಲ್ಟಿಪ್ಲೈ ಆಗ್ತದೆ, ಯಾಕಂದ್ರೆ ಕೆಳಗಡೆ ಏನೂ ಇಲ್ಲ. ಸೊ sin square into cos square ಅಥವಾ cos square into sin square, ವಾಟ್ ಎವರ್ ಇಟ್ ಮೇ ಬಿ, theta divided by whole divided by ಏನ್ ಬರುತ್ತೆ? cos square into sin square. ಎರಡನ್ನೂ ಪ್ರಾಡಕ್ಟ್ ಅಲ್ಲಿ ಬಂದ್ಬಿಡ್ತವೆ. cos square theta into sin square theta. ಇಲ್ಲಿ ಹೊರಗಡೆ cos square sin square ಇದೆ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ cos square sin square ಇದೆ, ಎರಡು ಕೂಡ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಇಷ್ಟು ಮಾತ್ರ ಉಳಿಯಿತು. ಈಗ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಸ್ವಲ್ಪ ಮಾಡಿಫೈ ಮಾಡಿ ಬರೀಬೇಕು. ಯಾವ ರೀತಿ ಬರೀಬೇಕು ಅಂತಂದ್ರೆ cos to the power of 6 ಇದೆಯಲ್ಲ ಅದನ್ನ ನೋಡಿ, ಒಂದು ನಿಮಿಷ. ಈಗ ಈ cos to the power of 6 ಅನ್ನ
ಈ ರೀತಿ ಬರೀತೀನಿ. ಇದು ಸ್ವಲ್ಪ ನೋಡಿದ ಕೂಡಲೇ ನಮಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮ್ ಬರಬೇಕು, ನಮಗೆ ಅನಿಸ್ಬೇಕದು. ಕಾಸ್ ಒಂದು ನಿಮಿಷ, ಕಾಸ್ ಟು ದ ಪವರ್ ಆಫ್ 6 ಇದೆ ಹೌದಾ. ಇದನ್ನ ಏನು ಬರೀತೀನಿ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಕ್ಯೂಬ್ ಪ್ಲಸ್ ಸೈನ್ ಟು ದ ಪವರ್ ಆಫ್ 6 ಇದೆಯಲ್ಲ ಅದನ್ನ ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಕ್ಯೂಬ್ ಈ ರೀತಿ ಬರೀಬಹುದು ನೋಡಿ. 2 3 * 6 2 3 * 6 ಪ್ಲಸ್ 3 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಇಂಟು 1 ಇಂಟು 1 ಇಲ್ಲ ಅಂದ್ರೆ ಬರಿಬಹುದು. ದಿಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಕ್ಯೂಬ್ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಕ್ಯೂಬ್. ಇದು ಬೈ ಪ್ರಾಕ್ಟೀಸ್ ಈ ಅಬ್ಸರ್ವೇಷನ್ ಗೊತ್ತಾಗುತ್ತೆ ನಮಗೆ. ಇದನ್ನ ಯಾಕೆ ಇದೇ ರೀತಿ ಬರ್ಕೋಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬೈ ಪ್ರಾಕ್ಟೀಸ್ ಗೊತ್ತಾಗೋದು. ಇದಕ್ಕೆ ಯಾವುದೇ ಟೆಕ್ನಿಕೋ ರೋಲೋ ಏನೂ ಇಲ್ಲ. 3 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಇಂಟು ಈ 1 ಇದೆಯಲ್ಲ, ಈ 1 ಅನ್ನ ನಾವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 ಅಂತ ಏನು ಐಡೆಂಟಿಟಿ ಇದೆಯಲ್ಲ ಅದನ್ನ ಬಳಸ್ಕೊತೀವಿ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಆಗೋದಾದ್ರೆ 1 ಪ್ಲೇಸ್ ಅಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು, ಅಥವಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು. ನಾನಿಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀತೀನಿ. ಈಗ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮ್ ಬಂತು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಫಾರ್ಮ್ ಬಂತು. ಎ ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ, ಬಿ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಂತಂದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಎ ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ. ನೋಡಿ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಈ ಫಾರ್ಮ್ ನಿಮ್ಗೆ ಕಾಣಿಸ್ಬೇಕು. ಹಾಗಾಗಿ ಇದನ್ನ ಈ ರೀತಿ ಬರ್ಕೊಳ್ಳೋದು ಹೆಂಗ್ ಗೊತ್ತಾಗುತ್ತೆ? ಬೈ ಪ್ರಾಕ್ಟೀಸ್ ಓನ್ಲಿ. ಬಟ್ ವಿ ನೋ ದಟ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂತಂದ್ರೆ 1, ದೇರ್ಫೋರ್ 1 ಕ್ಯೂಬ್. 1 ಕ್ಯೂಬ್ ಇಸ್ ನಥಿಂಗ್ ಬಟ್ 1. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದ್ರೆ ವ್ಯಾಲ್ಯೂ 1. Next question is solve for x. So given equation is square root of 4x minus 3 plus square root of 2x plus 3 equals to 6. ಫಸ್ಟ್ ಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ ರೂಟ್ 2x plus 3 ನ ರೈಟ್ ಸೈಡ್ ತಗೊಳ್ತೀನಿ. ರೂಟ್ 4x minus 3 equals to 6 minus root 2x plus 3. ಪ್ಲಸ್ ಇರ್ತಲ್ಲ, ಈ ಕಡೆ ಬಂದ್ರೆ ಮೈನಸ್. ಯಾಕೆ ಇದೇ ರೀತಿ ಬರ್ಕೊಂಡಿದ್ದು? ಇಲ್ಲೇ ನಾವು ಕಂಟಿನ್ಯೂ ಮಾಡ್ಬೋದಲ್ಲ ಅಂತಂದ್ರೆ ಇಲ್ಲೇ ಕಂಟಿನ್ಯೂ ಮಾಡಬಹುದು, ಆದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಈ ಸ್ಕ್ವೇರ್ ರೂಟ್ ನ ತೆಗೆಯೋ ಸಲುವಾಗಿ ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡ್ತೀವಿ. ಇದೇ ಸ್ಟೆಪ್ ಅಲ್ಲೇ ಮಾಡಿದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಹಾಗಾಗಿ ಈ ಒಂದು ರೂಟ್ ಅನ್ನ ರೈಟ್ ಸೈಡ್ ತಗೊಂಡು ನಾವು ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ. ಅದಕ್ಕೆ ಈಗೇನ್ ಮಾಡಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಒಂದ್ ಸ್ಟೆಪ್ ಬರೆದು ಬಿಡ್ತೀನಿ. ರೂಟ್ 4x minus 3 ಹೋಲ್ ಸ್ಕ್ವೇರ್. ಇಲ್ಲಿ ಎರಡಕ್ಕೂ ಅಪ್ಲೈ ಆಗಬೇಕು. 6 minus ರೂಟ್ 2x plus 3 ಹೋಲ್ ಸ್ಕ್ವೇರ್. ಸೊ ಈ ರೀತಿ ಆಗ್ತದೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 4x minus 3 ಮಾತ್ರ ಉಳಿತು. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ a minus b ಹೋಲ್ ಸ್ಕ್ವೇರ್ ಫಾರ್ಮ್ ಬಂದ್ಬಿಡ್ತು. ಸೊ a minus b ಹೋಲ್ ಸ್ಕ್ವೇರ್ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತಂದ್ರೆ ರೂಟ್ 2x plus 3 ಹೋಲ್ ಸ್ಕ್ವೇರ್, ಇದು b ಸ್ಕ್ವೇರ್ ಮೈನಸ್ 2ab 2 ಇಂಟು 6 ಇಂಟು ರೂಟ್ 2x plus 3, ಇದು 2ab ಆಯ್ತು. ಓಕೆ, ನಾವು ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಕೊಳ್ರಿ. 4x minus 3 let it be as it is. This is equal to 6 ಸ್ಕ್ವೇರ್ ಅಂತಂದ್ರೆ 36 ಪ್ಲಸ್ ಇಲ್ಲಿ ರೂಟ್ ಕ್ಯಾನ್ಸಲ್ ಆಗಿರೋದ್ರಿಂದ 2x plus 3 ಮಾತ್ರ ಉಳಿತು. ಮೈನಸ್ 2 6 12 ರೂಟ್ 2x plus 3. ಈಗ ಎಲ್ಲ ಟರ್ಮ್ಗಳನ್ನು ಲೆಫ್ಟ್ ಸೈಡ್ ತಗೊಂಡ್ಬೇಡ, ಸ್ಕ್ವೇರ್ ರೂಟ್ ಮಾತ್ರ ರೈಟ್ ಸೈಡ್ ಇರಲಿ. ಎಲ್ಲ ಟರ್ಮ್ಸ್ ಲೆಫ್ಟ್ ಸೈಡ್ ಬಂದ್ರೆ 4x minus 3 ಈ 36 ಪ್ಲಸ್ 3 39 ಆಗ್ತದೆ. ಈ ಕಡೆ ಬಂದ್ರೆ ಮೈನಸ್ 39. 2x ಈ ಕಡೆ ಬಂದಾಗ ಮೈನಸ್ 2x ಈಕ್ವಲ್ ಟು ಮೈನಸ್ 12 ರೂಟ್ 2x ಪ್ಲಸ್ 3. ನಾವು 4x minus 2x ಅಂತಂದ್ರೆ 2x minus 3 minus 39 ಅಂತಂದ್ರೆ minus 42. This is equal to minus 12 ರೂಟ್ 2x plus 3. ನೋಡಿ, 242 ಮತ್ತೆ 12 ಮೂರು ನಂಬರ್ಗಳು 2 ಇಂದ ಡಿವೈಡ್ ಆಗ್ತವೆ. 2 ಇಂದ ಡಿವೈಡ್ ಮಾಡಿಬಿಡ್ತೀನಿ. 2 1s 2, 2 21s 2 6. ಈಗ ಏನಾಯ್ತು ಇಲ್ಲಿ x minus 21 ಈಕ್ವಲ್ಸ್ ಟು ಮೈನಸ್ 6 ರೂಟ್ 2x plus 3. ಈಗ ಮತ್ತೊಮ್ಮೆ ಸ್ಕ್ವೇರಿಂಗ್ ಮಾಡಿ, ಅಗೇನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಎರಡು ಕಡೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ
ಲೆಫ್ಟ್ ಸೈಡ್ ಎಕ್ಸ್ ಮೈನಸ್ 21 ಹೋಲ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಮೈನಸ್ 21 ಹೋಲ್ ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು ಮೈನಸ್ 6 ರೂಟ್ 2x ಪ್ಲಸ್ 3 ಹೋಲ್ ಸ್ಕ್ವೇರ್. ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಗೇನ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ 21 ಸ್ಕ್ವೇರ್ ದಟ್ ಈಸ್ 441 ಮೈನಸ್ 2ab 2 ಇಂಟು 21 ಇಂಟು ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ಎಲ್ಲದಕ್ಕೂ ಅಪ್ಲೈ ಆಗಬೇಕು. ಮೈನಸ್ಗೆ ಅಪ್ಲೈ ಆದಾಗ ಪ್ಲಸ್ ಆಗುತ್ತೆ, 6ಗೆ ಅಪ್ಲೈ ಆದ್ರೆ 36 ಇಂಟು ಈ ರೂಟ್ಗೆ ಅಪ್ಲೈ ಆದ್ರೆ ರೂಟ್ ಕ್ಯಾನ್ಸಲ್ ಆಗಿ ಜಸ್ಟ್ 2x ಪ್ಲಸ್ 3 ಮಾತ್ರ ಉಳಿತು. ಸೊ ವಿ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 441 ಮೈನಸ್ 42x ಈಕ್ವಲ್ಸ್ ಟು 36 2s 72x ಪ್ಲಸ್ 36 3s 108. ಈಗೆಲ್ಲ ಟರ್ಮ್ಗಳನ್ನ ಈ ಕಡೆ ತಗೊಂಡ್ಬರೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 42x 72 ಈ ಕಡೆ ಬಂದ್ರೆ ಮೈನಸ್ 72x ಪ್ಲಸ್ 441 ಮೈನಸ್ 108 ಈಕ್ವಲ್ಸ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಮೈನಸ್ ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕಾಗ್ತದೆ ನಾವು. 7 4 11 114x ಪ್ಲಸ್ 441ರಲ್ಲಿ 108ನ್ನ ಕಳಿಬೇಕು. 441 108 ಇದು 3 11 8 3 3 3 333 ಈಕ್ವಲ್ಸ್ ಟು 0. ಮಲ್ಟಿಪ್ಲೈ ಮಾಡಿದ್ರೆ 333 ಬರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 114 ಬರಬೇಕು. ಆ ರೀತಿ ಈ 333ನ್ನ ಪ್ರಾಡಕ್ಟ್ ಆಫ್ 2 ರಿಯಲ್ ನಂಬರ್ಸ್ ಆಗಿ ಬರೀಬೇಕು. 111 ಮೂರ್ಲೆ 333, 111 ಮತ್ತು 3 ಆಡ್ ಮಾಡಿದ್ರೆ 114. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 111x ಮೈನಸ್ 3x ಪ್ಲಸ್ 333 ಈಕ್ವಲ್ಸ್ ಟು 0. Take x as a common factor so that we get x minus 111 minus 3 as a common factor, x minus 111 equals to 0. Again x minus 111 one bracket, x minus 3 in another bracket equals to 0. Either x minus 111 is equal to 0 or x minus 3 is equal to 0. If x minus 111 is equal to 0, then the value of x will be equal to 111. x minus 3 equal to 0 ಆಗೋದಾದ್ರೆ x will be equal to 3. ಸೊ x ವ್ಯಾಲ್ಯೂ ಏನ್ ಬರುತ್ತೆ ಅಂತಂದ್ರೆ 111 ಬರ್ಬೋದು, ಇಲ್ಲ ಅಂತಂದ್ರೆ 3 ಬರ್ಬೋದು. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಇಲ್ಲಿ ಸಕ್ಸಸ್ ಆಗ್ತದೆ. Yes, these are the two possible values of x. So this completes the question paper 2019 HK region question paper. Next ನಾವು 2022 ನ HK ಮತ್ತು ನಾನ್ HK ಕ್ವೆಶ್ಚನ್ ಪೇಪರ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.